ನಮಸ್ಕಾರ ವೀಕ್ಷಕರೇ, ಮಹಾವಾಣಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಷಯವನ್ನು ತಿಳಿದುಕೊಳ್ಳುವ ಮೊದಲು ಒಂದು ಮಾತು ಏನಂದರೆ, ಈ ನನ್ನ ಮಹಾವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ತುಂಬ ಜನ ನೋಡ್ತಾ ಇದ್ದೀರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇದು ನಿಮ್ಮಲ್ಲಿ ನನ್ನ ವಿನಂತಿ. ಓಕೆ ವೀಕ್ಷಕರೇ, ಇವತ್ತಿನ ವಿಷಯ ಏನು ಅಂತ ತಿಳಿದುಕೊಳ್ಳೋಣ ಬನ್ನಿ. ಇವತ್ತಿನ ವಿಷಯ ಏನು ಅಂದರೆ, ಮಕ್ಕಳು ಉತ್ತಮವಾಗಿ ಮಾತನಾಡುವ ಶಕ್ತಿ ಮತ್ತು ಸಂಪರ್ಕ ಹೊಂದಲು ಒಂದು ಮಂತ್ರವನ್ನು ಹೇಳಬಯಸ್ತೀನಿ. ಕೆಲವು ಮಕ್ಕಳಿಗೆ ಮಾತನಾಡುವ ರೀತಿ, ನಯ, ವಿನಯ ಗೊತ್ತಿರೋದಿಲ್ಲ. ತಂದೆ ತಾಯಂದಿರು, ಪೋಷಕರು, ಹಿರಿಯರು ಮಕ್ಕಳಿಗೆ ಉತ್ತಮವಾಗಿ ಮಾತನಾಡಲು ಕಲಿಸ್ತಾನೆ ಇರ್ತಾರೆ. ಕೆಲವು ಮಕ್ಕಳು ಚೆನ್ನಾಗಿ ಮಾತನಾಡಲು ಕಲಿತಿರ್ತಾರೆ, ಆದರೆ ಇನ್ನು ಕೆಲವು ಮಕ್ಕಳು ಎಷ್ಟು ಹೇಳಿಕೊಟ್ರೂ ಅವರ ನಡೆನೇ ಬದಲಾಗೋದಿಲ್ಲ. ಮಕ್ಕಳಿಗೆ ಉತ್ತಮವಾಗಿ ಮಾತನಾಡುವ ಶಕ್ತಿ ಬರಬೇಕು ಮತ್ತು ಉತ್ತಮವಾಗಿ ಮಾತನಾಡುವವರ ಸಂಪರ್ಕ ಹೊಂದಬೇಕು ಅಂತ ಎಲ್ಲ ತಂದೆ ತಾಯಂದಿರು ಬಯಸ್ತಾ ಇರ್ತಾರೆ ಅಲ್ವಾ? ಕೆಲವು ಮಕ್ಕಳನ್ನು ನೋಡಿ ತಂದೆ ತಾಯಂದಿರು ತಮ್ಮ ಮಕ್ಕಳಿಗೆ ಹೇಳ್ತಾರೆ, ನೋಡಿ ಅವರು ಎಷ್ಟು ಚೆನ್ನಾಗಿ ಮಾತನಾಡ್ತಾರೆ, ಆ ಮಕ್ಕಳು ಎಷ್ಟು ಚೆನ್ನಾಗಿ ಉತ್ತಮವಾಗಿ ಮಾತನಾಡ್ತಾರೆ, ನೀವು ಅವರ ಜೊತೆ ಸಂಪರ್ಕ ಹೊಂದಿ ಅವ್ರ ಹಾಗೆ ಉತ್ತಮವಾಗಿ ಮಾತನಾಡಲು ಕಲೀರಿ ಅಂತ ಹೇಳ್ತಾ ಇರ್ತಾರೆ ಅಲ್ವಾ? ಹೌದು, ಹಾಗಾದರೆ ನಿಮ್ಮ ಮಕ್ಕಳು ಉತ್ತಮವಾಗಿ ಮಾತನಾಡುವ ಶಕ್ತಿ ಮತ್ತು ಸಂಪರ್ಕ ಹೊಂದಬೇಕಾ? ಬನ್ನಿ ಹಾಗಾದರೆ ನಿಮ್ಮ ಮಕ್ಕಳು ಉತ್ತಮವಾಗಿ ಮಾತನಾಡಬೇಕು ಅಂದರೆ ಯಾವ ಒಂದು ಮಂತ್ರವನ್ನು ಪಠನೆ ಮಾಡಬೇಕು ಅಂತ ನೋಡೋಣ. ಆ ಮಂತ್ರ ಹೀಗಿದೆ: ಓಂ ವಾಚಸ್ ಪತಯೇ ನಮಃ. ಓಂ ವಾಚಸ್ ಪತಯೇ ನಮಃ. ಇಷ್ಟೇ ಮಂತ್ರ. ಈ ಮಂತ್ರವನ್ನು ನಿಮ್ಮ ಮಕ್ಕಳು ಹೇಳಲ್ಲ ಅಂದರೆ, ನೀವು ಪೋಷಕರು ನಿಮ್ಮ ಮಕ್ಕಳು ಉತ್ತಮವಾಗಿ ಮಾತನಾಡಲೇಬೇಕು ಅನ್ನೋ ಆಸೆ ನಿಮಗಿದ್ರೆ, ಬೆಳಿಗ್ಗೆ 108 ಬಾರಿ ಮತ್ತು ಸಂಜೆ 108 ಬಾರಿ ಈ ಮಂತ್ರವನ್ನು ನೀವು ಪೋಷಕರು ಜಪಿಸಬೇಕು. 108 ಬಾರಿ ಅಂದರೆ ಒಂದು 5 ನಿಮಿಷ ಅಷ್ಟೇ ಆಗ್ಬೋದು. ಪ್ರತಿದಿನ ಹೇಳ್ತಾ ಹೋದಾಗೆ ಅದು ಈಸಿ ಅನಿಸ್ಬಿಡುತ್ತೆ. ಮಂತ್ರನೂ ಸಹ ತುಂಬ ಸರಳವಾಗಿದೆ, ಚಿಕ್ಕದಾಗಿದೆ, ಕಠಿಣ ಅನಿಸೋದಿಲ್ಲ. ಓಕೆ, ನೀವು ಪೋಷಕರು ಮಕ್ಕಳಿಗೋಸ್ಕರ ಇಷ್ಟು ಮಾಡಿ. ಮತ್ತು ನೀವು ಎಲ್ಲಿಯಾದರೂ ಇರ್ರಿ, ಒಟ್ಟಿನಲ್ಲಿ ಈ ಮಂತ್ರವನ್ನು ನಿಮ್ಮ ಮಕ್ಕಳನ್ನು ನೆನಪಿಸ್ಕೊಂಡು ನಿಮ್ಮ ಮಕ್ಕಳಿಗೋಸ್ಕರ ನೀವು ಈ ಮಂತ್ರ ಜಪವನ್ನು ಮಾಡಿದ್ದೇ ಆದಲ್ಲಿ ಖಂಡಿತ ನಿಮ್ಮ ಮಕ್ಕಳು ಬದಲಾಗ್ತಾರೆ. ಈ ಮಂತ್ರ ಜಪವನ್ನು ನೀವು ಮಾಡಿ ನೋಡಿ, ನಿಮ್ಮ ಮಕ್ಕಳು ಎಲ್ಲರ ಜೊತೆ ಉತ್ತಮವಾಗಿ ಮಾತಾಡ್ತಾರೆ, ಉತ್ತಮ ಸಂಪರ್ಕ ಹೊಂದ್ತಾರೆ. ಓಕೆ, ನಮ್ಮ ಮಕ್ಕಳು ಚೆನ್ನಾಗಿ ಮಾತಾಡಬೇಕು ಅಂದರೆ ನಾವು ಏನಾದರೂ ಶ್ರಮ ಪಡಲೇಬೇಕಲ್ವಾ? ಇಷ್ಟು ಮಾಡಿಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಮತ್ತು ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಲು ನಾನು ಪ್ರಯತ್ನಿಸುತ್ತೇನೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋ ತುಂಬ ಜನ ಮಕ್ಕಳಿಗೆ ಉಪಯುಕ್ತ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರಿಗೂ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿ. ನನ್ನ ಎಲ್ಲ ವಿಡಿಯೋಗಳನ್ನು ತಪ್ಪದೆ ನೋಡಿ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಹೊಸ ಒಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ.